ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯ ಅಸಲಿ ಆಟ ಈಗ ಶುರುವಾಗಿದೆ. ಬಿಗ್ ಬಾಸ್ ನಲ್ಲಿ ಅಳಿವು ಉಳಿವಿನ ಪ್ರಶ್ನೆ 4 ವಾರದ ಆಟ ಮುಗಿತಾ ಇದ್ದಂತೆ ಜೋರಾಗಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರೋದು 17 ಮಂದಿ. ಈ 17 ಮಂದಿಯಲ್ಲಿ ಈ ವಾರ ಮತ್ತಿಬ್ಬರು ಹೋಗೋದು ಫೈನಲ್ ಆಗಿದೆ. ಈಗಾಗಲೇ ಈ ವಾರಾಂತ್ಯದ ಎಪಿಸೋಡ್ ಶೂಟ್ ಆಗಿದೆ. ಶನಿವಾರದ ವೀಕೆಂಡ್ ಎಪಿಸೋಡ್ ನ ಕಿಚ್ಚ ಸುದೀಪ್ ಮುಗಿಸಿದ್ದಾರೆ. ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಯಾರು ಅನ್ನೋದು ಲೀಕ್ ಆಗಿದೆ. ಈಗಾಗಲೇ 5 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಾಗಿದೆ. 4 ವಾರಕ್ಕೆ 5 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಈ ವಾರ ಸಿಂಗಲ್ ಎಲಿಮಿನೇಷನ್ ಇರುತ್ತೆ ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದ್ರೆ ಸುದೀಪ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಈ ವಾರ ಕೂಡ ಡಬಲ್ ಎಲಿಮಿನೇಷನ್ ಮಾಡಿದ್ದಾರೆ. 2 ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ. 4ನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದವರು ಯಾರೆಲ್ಲ ಸೇಫ್ ಆದ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಗಿಲ್ಲಿ, ರಾಶಿಕಾ, ಅಶ್ವಿನಿ ಗೌಡ, ಧ್ರುವಂತ್, ಧನುಷ್, ರಿಷಾ ಗೌಡ, ಮಾಳು ಹಾಗೂ ಮಲ್ಲಮ್ಮ. ಈ 8 ಸ್ಪರ್ಧಿಗಳಲ್ಲಿ ಯಾರು ಹೋಗಬಹುದು, ಯಾರು ಉಳ್ಕೋಬಹುದು ಅನ್ನೋ ಲೆಕ್ಕಾಚಾರ ನಾಮಿನೇಷನ್ ನಡೆದ ದಿನದಿಂದಲೂ ನಡೀತಾ ಇತ್ತು. ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ. ಕೊನೆಯ 2 ಸ್ಪರ್ಧಿಗಳನ್ನೇ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ. ಮೊದಲು ನಾಮಿನೇಟ್ ಆಗಿದ್ದ ಗಿಲ್ಲಿ ಮೊದಲನೆಯವರಾಗಿ ಸೇವ್ ಆಗಿದ್ದಾರೆ. ಬಹುಶಃ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಅನ್ನೋ ಒಬ್ಬ ಸ್ಪರ್ಧಿ ಇಲ್ಲದೆ ಇದ್ದಿದ್ರೆ ಇಡೀ ಬಿಗ್ ಬಾಸ್ ತೋಪಾಗಿ ಹೋಗ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಡಲ್ ಹೊಡಿತಾ ಇತ್ತು. ಬಿಗ್ ಬಾಸ್ ಮನೆಗ್ ಬಂದ ಹುಡುಗರಲ್ಲಿ ಒಬ್ಬ ಸ್ಪರ್ಧಿಗೂ ದಮ್ ಇಲ್ಲ. ತಪ್ಪನ್ನ ತಪ್ಪು ಅಂತ, ಸರಿ ಇದ್ದಿದ್ದನ್ನ ಸರಿ ಅಂತ ಹೇಳೋ ತಾಕತ್ತಿಲ್ಲ. ಹೆಣ್ಮಕ್ಳ ಬಾಯಿ ಮುಂದೆ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಗಿಲ್ಲಿಯನ್ನ ಬಿಟ್ರೆ ಬಹುತೇಕ ಎಲ್ಲಾ ಸ್ಪರ್ಧಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ. ಹೀಗಾಗಿ ಇಡೀ ಮನೆಯಲ್ಲಿ ಮನರಂಜನೆಯ ರಸದೌತಣ ನೀಡ್ತಾ ಇರೋದು ಗಿಲ್ಲಿ ನಟ ಒಬ್ರು. ಬಿಗ್ ಬಾಸ್ ಶುರುವಾಗಿ 4 ವಾರ ಆಗಿದೆ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅನ್ನೋ ಕ್ಯಾಂಪೇನ್ ಶುರುವಾಗಿದೆ. ಹೀಗಾಗಿ ಗಿಲ್ಲಿಯನ್ನ ಎಲಿಮಿನೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅಶ್ವಿನಿ ಗೌಡ, ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಎಷ್ಟು ಮುಖ್ಯವೋ ಕಾಂಟ್ರವರ್ಸಿ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿ ಗೌಡ ಬಹುತೇಕರಿಗೆ ವಿಲನ್ ರೀತಿ ಕಾಣ್ತಿರಬಹುದು. ಆದ್ರೆ ಬಿಗ್ ಬಾಸ್ ಮನೆಗೆ ಬೇಕಿರೋದು ಇಂಥ ಕಂಟೆಸ್ಟೆಂಟ್ಗಳೇ. ಅಶ್ವಿನಿ ಅಷ್ಟು ರೆಬೆಲ್ ಆಗದೆ ಇದ್ದಿದ್ರೆ ಬಿಗ್ ಬಾಸ್ ಮನೆ ನಿಜಕ್ಕೂ ಸಪ್ಪೆ ಹೊಡಿತಾ ಇತ್ತು. ಗಲಾಟೆ ಅನ್ನೋದೇ ಇರ್ತಾ ಇರ್ಲಿಲ್ಲ. ಹೀಗಾಗಿಯೇ ಅಶ್ವಿನಿ ಗೌಡ ಅವರನ್ನ ಕೊನೆವರೆಗೂ ಇಟ್ಕೊಳ್ತಾರೆ. 3ನೇಯವರು ರಾಶಿಕಾ ಶೆಟ್ಟಿ. ಈಗೀಗ ರಾಶಿಕಾ ಶೆಟ್ಟಿ ಅಶ್ವಿನಿ ಗೌಡ ಪಾರ್ಟ್ 2 ಆಗ್ತಿದ್ದಾರೆ. ಸಣ್ಣ ವಿಷಯಕ್ಕೂ ಗಲಾಟೆ, ಕಿರಿಕ, ಕಣ್ಣೀರಿಡೋದು ಇಷ್ಟೇ ಆಗೋಗಿದೆ. ಅದ್ರಲ್ಲೂ ರಕ್ಷಿತಾ ಶೆಟ್ಟಿಯನ್ನ ಕಂಡ್ರಂತೂ ಉರಿದುರಿದು ಬೀಳ್ತಿದ್ದಾರೆ. ರಾಶಿಕಾ ಶೆಟ್ಟಿ ಫೈನಲ್ ವರೆಗೂ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ 60 ರಿಂದ 70 ದಿನದವರೆಗೂ ಇದ್ದೇ ಇರ್ತಾರೆ. ಹೀಗಾಗಿ ಈ ವಾರವೂ ಸೇವ್ ಆಗಿದ್ದಾರೆ. ಇನ್ನು 4ನೇ ಸ್ಪರ್ಧಿ ಧನುಷ್ ಒಬ್ಬ ಅತ್ಯದ್ಭುತ ವ್ಯಕ್ತಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಸಿ ರಕ್ತದ ವಯಸ್ಸಾದ್ರೂ ಸಿಕ್ಕಾಪಟ್ಟೆ ತಾಳ್ಮೆ ಇರೋ ವ್ಯಕ್ತಿ ಇವ್ರು. ಆದ್ರೆ ಈ ತಾಳ್ಮೆ ಬಿಗ್ ಬಾಸ್ ಮನೆಗೆ ವರ್ಕೌಟ್ ಆಗಲ್ಲ. ಇದನ್ನೇ ಧನುಷ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ತುಂಬಾ ಒಳ್ಳೆಯವರಾಗ್ತಾ ಇದ್ದಾರೆ. ಇದೇ ಮುಂದೊಂದು ದಿನ ಧನುಷ್ಗೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಈ ವಾರ ಧನುಷ್ ಸೇವ್ ಆಗಿದ್ದಾರೆ. ಇನ್ನು ಧ್ರುವಂತ್ ವಿಷಯದಲ್ಲೂ ಇದೇ ಆಗ್ತಿರೋದು. ಧ್ರುವಂತ್ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಿರೋ ರೀತಿ ನೋಡೋರಿಗೆ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಯಾರೇ ಆಗ್ಲಿ ಈ ವಯಸ್ಸಿನ ಹುಡುಗರಲ್ಲಿ ಸಿಟ್ಟು ಕಾಮನ್. ತಮ್ಮ ಕಣ್ಮುಂದೆ ಏನಾದ್ರೂ ಆಗ್ತಾ ಇದ್ರು ರಿಯಾಕ್ಟ್ ಮಾಡದಿದ್ದಾಗ ಏನ್ ಹೇಳೋದು ಹೇಳಿ? ಆಗ್ಲೂ ನಾನಿಷ್ಟೇ ಕಾಮ್ ಆಗಿರೋದು ಅಂದ್ರೆ ಅದನ್ನ ಫೇಕ್ ಅಂತಾರೆ. ಇದೇ ಧ್ರುವಂತ್ಗೆ ಕಂಟಕ ಆಗ್ತಿರೋದು. ಈ ವಾರ ಕೊನೆ ಕ್ಷಣದಲ್ಲಿ ಧ್ರುವಂತ್ ಉಳ್ಕೊಂಡಿದ್ದಾರೆ. ಇನ್ನುಳಿದವರು ಮಾಳು ಹಾಗೂ ಮಲ್ಲಮ್ಮ. ಈ 2 ಆಟಗಾರರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಹೋಗಿ 2 ವಾರ ಆಗಿದೆ. ಇವರಿಬ್ಬರಿಂದ ಬಿಗ್ ಬಾಸ್ ನೋಡೋರಿಗೆ ಯಾವುದೇ ರೀತಿಯ ಮನರಂಜನೆ ಸಿಗ್ತಾ ಇಲ್ಲ. ತಮ್ಮಲ್ಲಿರೋ ಯಾವ ಟ್ಯಾಲೆಂಟ್ ಅನ್ನು ಹೊರಗಿನ ಜನರಿಗೆ ತೋರಿಸ್ತಾ ಇಲ್ಲ. ಮಲ್ಲಮ್ಮಗೆ ವಯಸ್ಸಾಗಿದೆ ನಿಜ, ಹಾಗಂತ ಅದೊಂದು ಮಾನದಂಡದ ಮೇಲೆ ಎಲ್ಲಾ ವಾರವೂ ಉಳಿಸ್ಕೊಂಡು ಹೋಗೋದಿಕ್ಕೆ ಆಗಲ್ಲ. ಬಿಗ್ ಬಾಸ್ ಮನೆಗ್ ಬಂದಾಗ ಎಲ್ರೂ ಒಂದೇ. ಇಲ್ಲಿ ವಯಸ್ಸು ಅದು ಇದು ಅನ್ನೋದು ಬರಲ್ಲ. ಹೀಗಾಗಿ ಈ ವಾರ ಮಾಳು ಹಾಗೂ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ,
ಮಾಲು ಹಾಗೂ ಮಲ್ಲು ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.